ನಮಸ್ತೆ ವೀಕ್ಷಕರೇ, ನಮ್ಮ ಕರ್ನಾಟಕ ಸುದ್ದಿಗೆ ಸ್ವಾಗತ. ನಾನು ಸವಿತಾ ತೋಟಯ್ಯ. ವೈಕುಂಠ ಏಕಾದಶಿ ಪ್ರಯುಕ್ತ ತುಮಕೂರಿನ ಜಯನಗರದ ತಿರುಮಲ ತಿರುಪತಿ ಶ್ರೀ ವೆಂಕಟೇಶ್ವರ ದೇವಾಲಯದ ತುಂಬ ವಿಶೇಷ ಹೂವಿನ ಅಲಂಕಾರ ಮಾಡಿದ್ದು ವೈಕುಂಠ ದ್ವಾರ ಸ್ಥಾಪಿಸಲಾಗಿದೆ. ಬೆಳಗ್ಗೆ 5 ಗಂಟೆಯಿಂದಲೂ ಭಕ್ತರಿಗೆ ವೆಂಕಟೇಶ್ವರನ ದರ್ಶನಕ್ಕೆ ವ್ಯವಸ್ಥೆ ಕಲ್ಪಿಸಲಾಗಿದ್ದು ಭಕ್ತರು ಶ್ರೀನಿವಾಸನ ದರ್ಶನ ಪಡೆದು ಪುನೀತರಾದರು. ವೈಕುಂಠ ಪ್ರವೇಶಕ್ಕೆ ಸಪ್ತದ್ವಾರ ದಾಟಬೇಕಂತೆ. ಅಂತಹದ್ದೇ ಅನುಭವ ನೀಡುವ ತಿರುಮಲ ತಿರುಪತಿ ವೆಂಕಟೇಶ್ವರ ದೇವಾಲಯ. ವೆಂಕಟೇಶ್ವರನ ದರ್ಶನಕ್ಕೆ ಸಪ್ತದ್ವಾರ ದಾಟಿ ಹೋಗಬೇಕು. ದರೆಗಿಳಿದ ಶ್ರೀನಿವಾಸ, ಪದ್ಮಾವತಿ, ಕಣ್ಮನ ಸೆಳೆಯುವ ರಾಧಾಕೃಷ್ಣ. ಈ ದಿನ ಸ್ವರ್ಗದ ಬಾಗಿಲು ತೆಗೆದಿರುತ್ತದೆ ಎಂಬ ಪ್ರತೀತಿಗೆ ತಕ್ಕ ಹಾಗಿತ್ತು ಈ ದೇವಾಲಯದ ಅಲಂಕಾರ. ಮುಂದೆ ಸಾಗುತ್ತಾ ಹೋದರೆ ವೈಕುಂಠ ದ್ವಾರ. ಪದ್ಮಾವತಿ, ಭೂದೇವಿ ಸಮೇತ ವೆಂಕಟೇಶ್ವರ ಭಕ್ತರನ್ನ ಹರಸಲು ಸಜ್ಜಾದ ದಿವ್ಯ ಸ್ವರೂಪಿಗಳಂತಿತ್ತು. ಇಂದು ವೈಕುಂಠ ದ್ವಾರ ಪ್ರವೇಶಿಸಿದರೆ ಸ್ವರ್ಗ ಪ್ರಾಪ್ತಿಯಾಗುತ್ತದೆ ಎಂಬ ಪ್ರತೀತಿ ಇದೆ. ಅಲಂಕಾರ ಪ್ರಿಯನಾದ ಶ್ರೀನಿವಾಸನಿಗೆ ಅಭಿಷೇಕ ಮಾಡಿ ಸರ್ವಾಲಂಕಾರ ಭೂಷಿತನಾದ ಶ್ರೀಹರಿಗೆ ಹೂವು ಆಭರಣಗಳನ್ನ ಸಿಂಗರಿಸಿ ಮಂತ್ರಘೋಷಗಳಿಂದ ಪೂಜಿಸಲಾಯಿತು. ಭಕ್ತಾದಿಗಳು ಬೆಳಗ್ಗೆಯಿಂದಲೇ ಭೂನಿಳವಾಸನ ದರ್ಶನ ಪಡೆದು ಪುನೀತರಾದರು. ಬಂದಂತಹ ಭಕ್ತರಿಗೆ ಪ್ರಸಾದದ ವ್ಯವಸ್ಥೆ ಕಲ್ಪಿಸಲಾಗಿತ್ತು. ಸಮಸ್ತ ವೆಂಕಟೇಶ್ವರನ ಭಕ್ತಾದಿಗಳಲ್ಲಿ ಇವತ್ತು ಉತ್ಸಾಹ ಮತ್ತು ಭಕ್ತಿ ಭಾವ ಚಿಲುಮೆಯಾಗಿ ಪುಟಿಯುತ್ತಿದೆ. ಕಾರಣ ಇವತ್ತು ವೈಕುಂಠ ಏಕಾದಶಿ. ಇಲ್ಲಿ ನೂರಾರು ಸಂಖ್ಯೆಯಲ್ಲಿ ಕುಟುಂಬ ಸಮೇತರಾಗಿ ಭಕ್ತಾದಿಗಳು ಬಂದು ವೆಂಕಟೇಶ್ವರ ಸ್ವಾಮಿಯ ದರ್ಶನಾಶೀರ್ವಾದ ಪಡೆದು ಪುನೀತರಾಗ್ತಾ ಇದ್ದಾರೆ. ಇಂತಹ ಈ ಗಳಿಗೆ ಪ್ರತಿಯೊಂದು ಇಡೀ ತುಮಕೂರು ಅಷ್ಟೇ ಅಲ್ಲ, ಇಡೀ ದೇಶಾದ್ಯಂತ ಈ ಭಕ್ತಿ ಭಾವ ಅನ್ನೋದು ಪಸರಿಸ್ತಾ ಇದೆ. ಅದರ ಭಾಗವಾಗಿ ನಮ್ಮ ತುಮಕೂರಿನ ವೆಂಕಟೇಶ್ವರ, ಈ ಜಯನಗರದ ವೆಂಕಟೇಶ್ವರ ದೇವಸ್ಥಾನದಲ್ಲೂ ಅಷ್ಟೇ ಅತ್ಯಂತ ಸಡಗರ ಸಂಭ್ರಮದಿಂದ ಸಿದ್ಧತೆಗಳು ನಡೆದಿದ್ದು. ಈಗ ಇವತ್ತು ದರ್ಶನಾಶೀರ್ವಾದ ಪ್ರತಿಯೊಬ್ಬ ಭಕ್ತರಿಗೂ, ಅದರ ಜೊತೆಗೆ ಪ್ರಸಾದ ವ್ಯವಸ್ಥೆ, ಇಂತಹ ಉತ್ತಮವಾದಂತಹ ಕಾರ್ಯಗಳು ಇಲ್ಲಿ ಜರುಗ್ತಾ ಇದ್ದಾವೆ. ಎಲ್ಲ ಭಕ್ತಾದಿಗಳು ಈ ಕಾರ್ಯಕ್ರಮವನ್ನು ಕಣ್ತುಂಬ್ಕೊಂಡು ಸಂತೋಷ ಪಡ್ತಾ ಇದ್ದಾರೆ. ಸರ್, ನಾವು ಈಗ ಇದು ಸುಮಾರು ಒಂದು 10 ವರ್ಷದಿಂದ ಇಲ್ಲಿ ಈ ದೇವಸ್ಥಾನ ಆರಂಭ ಆದಾಗಿನಲ್ಲೂ ಬರ್ತಾ ಇದ್ದೀವಿ ಸರ್. ಹೌದೌದು. ಎಲ್ಲ ವರ್ಷವೂ ಇದೇ ಉತ್ತರೋತ್ತರವಾಗಿ ಇನ್ನೂ ಇದರ ಕಾರ್ಯ ವಿಸ್ತರಣೆ ಜಾಸ್ತಿ ಆಗ್ತಾನೇ ಬರ್ತಾ ಇದೆ. ಭಕ್ತಾದಿಗಳು ಸಹಸ್ರ ಸಂಖ್ಯೆಯಲ್ಲಿ ಬಂದು ದರ್ಶನಾಶೀರ್ವಾದ ಪಡಿತಲೇ ಇದ್ದಾರೆ. ಈ ವೇಳೆ ದೇವಾಲಯದ ಧರ್ಮದರ್ಶಿಗಳಾದ ಟಿ.ಆರ್. ವೆಂಕಟಾಚಲ ಅವರು ಮಾತನಾಡಿ, ಈ ಜಾಗದಲ್ಲಿ ಒಂದು ಮಹಿಮೆ ಇದೆ. ಯಾರೇ ಬಂದರೂ ಅವರಿಗೆ ಅವರ ಕೆಲಸ ಆಗುತ್ತದೆ. ಮುಂದೊಂದು ದಿನ ಈ ದೇವಾಲಯ ಒಂದು ಕ್ಷೇತ್ರವಾಗುತ್ತದೆ ಎಂದು ತಿಳಿಸಿದರು. ಓಂ ನಮೋ ವೆಂಕಟೇಶಾಯ. ನಾನು ನಿಮ್ಮ ಟಿ ವಿಲಿ ನಿನ್ನೆನೂ ಮಾತಾಡಿದ್ದೆ. ನಾನು ಅದರ ಪ್ರಕಾರ ಇಲ್ಲಿ ಅದ್ಧೂರಿಯಾಗಿ ಇದು ಸಮಾರಂಭ ಆಗ್ತಾಯಿದೆ ಅಂತ ನಾನು ಹೇಳಿದ್ದೆ. ಇಷ್ಟಕ್ಕೆಲ್ಲ ನಮ್ಮ ಮಗ ಮನೋಜನ್ನವರು ಅವರೇ ಎಲ್ಲ ಮಾಡಿದ್ದಾರೆ. ನನಗೇನು ಈ ಸತಿ ಯಾವ ಇದು ಕೊಟ್ಟಿಲ್ಲ, ಕಷ್ಟ ಕೊಟ್ಟಿಲ್ಲ. ನಾನು ಸುಮ್ಮನೆ ಧರ್ಮಾಧಿಕಾರಿ ಸ್ಥಾನದಲ್ಲಿ ಕೂತ್ಕೊಂಡು ಇಲ್ಲಿ ಧರ್ಮ ಮಾಡ್ತಾಯಿದ್ದೀನಿ. ಎಲ್ಲ ಈ ಒಳ್ಳೆಯ ಸಂಸ್ಕಾರವನ್ನು ನನ್ನ ಮಕ್ಕಳಿಗೆಲ್ಲ ಕೊಟ್ಟಿರೋದು ಆ ದೇವರ ಆಶೀರ್ವಾದನೇ ಅಂತ ನಾನು ತಿಳ್ಕೊಂಡಿದ್ದೀನಿ. ಯಾಕೆಂದರೆ ಎಷ್ಟೋ ಮನೆಯಲ್ಲಿ ಅವ್ರ ತಂದೆ ಮಾಡಿದ್ದ ಲೈನನ್ನು ಮಕ್ಕಳು ಫಾಲೋ ಮಾಡಲ್ಲ. ನಮ್ಮ ಅಪ್ಪಂಗೆ ಬುದ್ಧಿ ಇಲ್ಲ, ಮಾಡಿದಾರೆ ಬಿಡು ಅಂತ ಅನ್ನೋ ಥರ ಇರ್ತಾರೆ ಮೆಂಟಾಲಿಟಿ ಅವ್ರದ್ದು. ಆದರೆ ನಾನು ಮಾಡಿಕೊಟ್ಟ ಇದನ್ನು ಮುಂದುವರಿಸ್ಕೊಂಡು ಹೋಗ್ತಾರೆ ಅಂತ ನನಗೂ ವಿಶ್ವಾಸ ಬಂದಿದೆ. ಇನ್ಮೇಲೆ ಮಕ್ಕಳೆಲ್ಲರೂ ಚೆನ್ನಾಗಿದ್ದಾರೆ. ಆ್ಯಂಡ್ ಐ ಆಮ್ ಹ್ಯಾವಿಂಗ್ ಎ ವೆರಿ ಹ್ಯಾಪಿ ಫ್ಯಾಮಿಲಿ. ಅದನ್ನೇ ನನಗೆ ಆ ದೇವರು ಕೊಟ್ಟಿರೋ ಆಶೀರ್ವಾದ. ಹಣ ಐಶ್ವರ್ಯ ಕೊಡದೇ ಇದ್ರೂ ಒಳ್ಳೆ ಫ್ಯಾಮಿಲಿ ಇದೆ, ಒಳ್ಳೆ ಮಕ್ಕಳಿದ್ದಾರೆ, ಇಷ್ಟೇ ಸಾಕಾಗಿದೆ. ಪ್ರತಿ ವರ್ಷದಂತೆ ಈ ವರ್ಷದಲ್ಲಿ ಇನ್ನೂ ಇಂಪ್ರೂವ್ಮೆಂಟ್ ಆಗ್ಕೊತಾ ಹೋಗಿದೆ ಹೊರತು ಅದು ಡಿಕ್ಲೈನ್ ಆಗಿಲ್ಲ. ಈ ವರ್ಷ ಇನ್ನೂ ಇಂಪ್ರೂವ್ ಆಗಿದೆ. ಈ
ಈ ಜಾಗದ ಮಹಿಮೆಯಲ್ಲಿ ಏನೋ ಒಂದು ಶಕ್ತಿ ಇದೆ ಅಂತ ನನಗೆ ಅನ್ನಿಸ್ತಾ ಇದೆ. ಯಾರು ಬಂದವ್ರಿಗೆಲ್ಲ ಇಲ್ಲಿ ಒಳ್ಳೆಯದಾಗುತ್ತೆ. ಆ ದೇವ್ರೂ ಅಷ್ಟೇ, ಯಾರು ಇಲ್ಲದೆ ಇರಲಿ ಅವ್ರ ಕೆಲಸ ಸುಸೂತ್ರವಾಗಿ ನಡೆಸ್ಕೊಂಡು ಹೋಗ್ತಾ ಇದೆ. ಈ ಥರ ಈ ಕ್ಷೇತ್ರನ ಇದೊಂದು ಕ್ಷೇತ್ರ ಆಗಿ ಬೆಳೆಯುತ್ತೆ ಅಂತ ನನಗೆ ವಿಶ್ವಾಸ ಬರ್ತಾ ಇದೆ. ಇನ್ನು ಮುಂದೆ ಇದು ದೊಡ್ಡ ಕ್ಷೇತ್ರ ಆಗಿ ಬೆಳಿಬೇಕು ಅಂತ ನಾನು ಆಸೆ ಪಡ್ತೀನಿ. ಧರ್ಮದರ್ಶಿ ಸುಪುತ್ರ ಮನೋಜ್ ಮಾತನಾಡಿ, ಇನ್ನು ಮುಂದೆ ತಿರುಪತಿಯಲ್ಲಿ ಶ್ರೀನಿವಾಸನಿಗೆ ಯಾವೆಲ್ಲ ಪೂಜಾ ಕೈಂಕರ್ಯಗಳು ನಡೆಯುತ್ತದೆಯೋ ತುಮಕೂರಿನಲ್ಲಿಯೂ ಅದೇ ರೀತಿಯಾದಂತಹ ಪೂಜಾ ಕೈಂಕರ್ಯಗಳು ನಡೆಯುವಂತೆ ಮಾಡುತ್ತೇನೆ ಎಂದು ತಿಳಿಸಿದರು. ಶ್ರೀನಿವಾಸನ ಭಕ್ತರಿಗೂ ಮತ್ತು ಆಸಕ್ತ ಭಕ್ತರಿಗೂ ನಮಸ್ಕಾರಗಳು. ಈ ದಿನ ಅದ್ಧೂರಿಯಾಗಿ ವೈಕುಂಠ ಏಕಾದಶಿ ಕಾರ್ಯಕ್ರಮವನ್ನು ತಿರುಮಲ ನಗರದಲ್ಲಿ ಏರ್ಪಡಿಸಿದ್ದೀವಿ. ಸೊ ಎಲ್ಲರೂ ಬಂದು ಭಾಗವಹಿಸಿ ಶ್ರೀನಿವಾಸನ ಕೃಪಾ ಕಟಾಕ್ಷಕ್ಕೆ ಪಾತ್ರರಾಗಬೇಕು ಅಂತ ಈ ಮೂಲಕ ನೀವು ತಮ್ಮಲ್ಲಿ ಕೇಳ್ಕೊತಾ ಇದ್ದೀವಿ. ಸೊ ತಂದೆಯಾಗಿ ನನಗೆ ಒಂದು ರೂಪುರೇಷೆ ಮಾಡಿಕೊಟ್ಟಿದ್ದಾರೆ ಅವರು, ಯಾವ ಮಾರ್ಗದಲ್ಲಿ ನಡಿಬೇಕು ಅಂತ. ಸೊ 25 ವರ್ಷಗಳಿಂದ ಅವ್ರು ಏನು ನಡೆಸ್ಕೊಂಡು ಬರ್ತಾಯಿದ್ದಾರೆ, ಇನ್ನು ಮುಂದೆ ಅದಕ್ಕಿಂತ ಅದ್ಧೂರಿಯಾಗಿ ನಡೆಸ್ಕೊಂಡು ತಿರುಪತಿಲಿ ಏನು ಕೈಂಕರ್ಯಗಳು ನಡೆಯುತ್ತೆ, ಪೂಜಾ ಕೈಂಕರ್ಯಗಳು ತುಮಕೂರಿನಲ್ಲಿ ಅದೇ ರೀತಿ ಮಾಡಬೇಕು ಅಂತ ನಾವು ಆಸಕ್ತಿ ಹೊಂದಿದ್ದೀವಿ. ಈ ವರ್ಷದಿಂದ ಅದನ್ನು ಪ್ರಾರಂಭ ಮಾಡ್ತಾಯಿದ್ದೀವಿ. ಸೊ ಎಲ್ಲರೂ ಬಂದು ಸಹಕರಿಸಬೇಕು ಅಂತ ನಿಮ್ಮ ಮೂಲಕ ಕೇಳ್ಕೊಂಡು ಅದೇ ಹೇಳಿದಾಗೆ ತಿರುಪತಿಲಿ ಏನೇನು ಪೂಜಾ ಕೈಂಕರ್ಯಗಳು ನಡೆಯುತ್ತೆ ಅಷ್ಟೂ ತುಮಕೂರು ಜನತೆಗೆ ಸಿಗಬೇಕು ಅನ್ನೋದು ನಮ್ಮ ಆಶಯ. ಸೊ ಎಲ್ಲರೂ ಸಹಕಾರ ಕೊಟ್ಟರೆ ಇಲ್ಲೂ ಏನೇನು ಪೂಜಾ ಸುಪ್ರಭಾತ ಸೇವೆಯಿಂದ ಹಿಡಿದು ಏನೇನು ತಿರುಪತಿಲಿ ನಡೆಯುತ್ತೋ ಇದನ್ನು ನಡೆಸಬೇಕು ಅಂತ ನಮ್ಮದೊಂದು ಆಸೆ ಇದೆ. ಎಲ್ಲರ ಸಹಕಾರನ ನಾವು ಈ ಮೂಲಕ ಕೇಳ್ಕೊತೀವಿ. ನಮಸ್ಕಾರ. ನಾವು ಬೆಂಗಳೂರಿಂದ ಬಂದಿದ್ದೀವಿ. ಸುಮಾರು 10 ವರ್ಷದಿಂದ ನಾವು ಈ ದೇವಸ್ಥಾನಕ್ಕೆ ಬರ್ತಾಯಿದ್ದೀವಿ. ನಮಗೆ ಕುಟುಂಬದಲ್ಲಿ ತುಂಬ ಒಳ್ಳೆ ರಿಸಲ್ಟ್ಸ್ ಎಲ್ಲ ಸಿಕ್ಕಿದೆ. ಮಗನ ವಿದ್ಯಾಭ್ಯಾಸದಿಂದ ಹಿಡ್ಬೋದು, ಆರೋಗ್ಯ ಸಮಸ್ಯೆಗಳಿಂದ ಎಲ್ಲ ಮುಕ್ತಿಯಾಗಿದೆ. ಅದರಿಂದ ನಾವು ಪ್ರತಿ ವರ್ಷ ಇಲ್ಲಿ ನಡ್ಕೊಂಡು ಬರ್ತಾಯಿದ್ದೀವಿ. ನಾವು ಬೆಂಗಳೂರಿಂದ ಪ್ರತಿ ವರ್ಷ ಬಂದು ಕುಟುಂಬ ಸಮೇತರಾಗಿ ಒಂದು ದಿನ ರಾತ್ರಿ ಇಲ್ಲಿದ್ದು ಸ್ವಾಮಿ ಸೇವೆ ಮಾಡಿ ಹೋಗ್ತಾಯಿದ್ದೀವಿ. ನಾವು 10 ವರ್ಷದಿಂದ ಬರ್ತಾಯಿದ್ದೀವಿ ಸರ್. ಪ್ರತಿ ವರ್ಷ ಬರ್ತೀವಿ, ಒಂದು ವರ್ಷವೂ ಮಿಸ್ ಮಾಡೋದಿಲ್ಲ. ಪ್ರತಿ ವರ್ಷವೂ ಬಂದು ಸ್ವಾಮಿಗೆ ಆದಷ್ಟು ನಮ್ಮ ಕೈಲಾದಷ್ಟು ಸೇವೆ ಮಾಡಿ ಹೋಗ್ತೀವಿ. ಒಳ್ಳೆಯದಾಗಿದೆ, ತುಂಬ ಒಳ್ಳೆಯದಾಗಿದೆ ಸರ್. ನಮಗೆ, ನಮ್ಮ ಮನೆಯವ್ರಿಗೆ, ನಮ್ಮ ಮಗನ ವಿದ್ಯಾಭ್ಯಾಸದಲ್ಲಿ ತುಂಬ ಚೇತರಿಕೆ ಆಗಿದೆ. ಹಾಗಾಗಿ ನಾವು ಪ್ರತಿ ವರ್ಷ ಇಲ್ಲಿ ಬಂದು ನಡ್ಕೊಂಡು ಹೋಗ್ತೀವಿ ಸರ್. ಸುಬ್ರಹ್ಮಣ್ಯ ಅಂತ, ಬೆಂಗಳೂರು ರಾಮಮೂರ್ತಿ ನಗರದಿಂದ ಬರ್ತೀವಿ ಪ್ರತಿ ವರ್ಷ. ಶಿರಾ ತಾಲೂಕಿನ ಪ್ರಸಿದ್ಧ ತಾವರೆಕೆರೆ ಗ್ರಾಮದ ಶ್ರೀ ಬಂಡಿ ರಂಗನಾಥ ಸ್ವಾಮಿ ದೇವಾಲಯದಲ್ಲಿ ವೈಕುಂಠ ಏಕಾದಶಿ ಪ್ರಯುಕ್ತ ಕಲ್ಯಾಣೋತ್ಸವ ಮುಕ್ಕೋಟಿ ದ್ವಾದಶಿ ಕಾರ್ಯಕ್ರಮ ನೆರವೇರಿತು. ತಾವರೆಕೆರೆ ಗ್ರಾಮದ ಶ್ರೀ ಬಂಡಿ ರಂಗನಾಥ ಸ್ವಾಮಿ ದೇವಾಲಯದಲ್ಲಿ ವೈಕುಂಠ ಏಕಾದಶಿ ಪ್ರಯುಕ್ತ ಕಲ್ಯಾಣೋತ್ಸವ ಮುಕ್ಕೋಟಿ ದ್ವಾದಶಿ ಕಾರ್ಯಕ್ರಮ ನೆರವೇರಿತು. ಈ ಸಂದರ್ಭದಲ್ಲಿ ಶಿರಾ ಕ್ಷೇತ್ರದ ಮಾಜಿ ಶಾಸಕರಾದ ರಾಜೇಶ್ ಗೌಡ ದೇವಾಲಯಕ್ಕೆ ಭೇಟಿ ನೀಡಿ ದರ್ಶನ ಪಡೆದರು. ಈ ವೇಳೆ ಅರ್ಚಕರಾದ ಹರಿಪ್ರಸಾದ್ ಹಾಗೂ ಕೇಶವಮೂರ್ತಿ, ಸತ್ಯಣ್ಣಗೌಡ, ಚಂದು, ಜಗನ್ನಾಥ್, ರುದ್ರಣ್ಣ, ಟಿಸಿ ದೇವರಾಜ್ ಹಾಗೂ ಭಕ್ತಾದಿಗಳು ಉಪಸ್ಥಿತರಿದ್ದು ದೇವರ ಕೃಪೆಗೆ ಪಾತ್ರರಾದರು. ದರ್ಶನವನ್ನು ಮಾಡಿ ವೈಕುಂಠನ ಒಂದು ಸನ್ನಿಧಾನದಲ್ಲಿ ದ್ವಾರದ ಮೂಲಕ ಹೋಗಿ ಭಗವಂತನ ದರ್ಶನ ಮಾಡ್ತಕ್ಕಂಥ ಒಂದು ಕಾರ್ಯದಲ್ಲಿ ಪುಣ್ಯ ಕಾರ್ಯದಲ್ಲಿ ತೊಡಗಿಸ್ಕೊಂಡಿರ್ತಾರೆ. ಈ ದಿನ ಎಲ್ಲರಿಗೂ ಕೂಡ ಭಗವಂತ ಒಳ್ಳೇದು ಮಾಡಲಿ, ಶ್ರೇಯಸ್ಸನ್ನು ಉಂಟು ಮಾಡಲಿ. ಗ್ರಾಮದಲ್ಲಿ ಇವತ್ತು ನಾವು ತಾವರೆಕೆರೆ ಬಂಡಿ ರಂಗನಾಥ ಸ್ವಾಮಿ ದೇವಸ್ಥಾನದಲ್ಲಿ ಇಲ್ಲೂ ಕೂಡ ಎಲ್ಲ ಗ್ರಾಮಸ್ಥರಿಗೆ ಎಲ್ಲರೂ ಕೂಡ ಒಳ್ಳೆಯದಾಗಿ ಒಳ್ಳೆ ಮಳೆ ಬೆಳೆಯಾಗಿ ಎಲ್ಲರೂ ಕೂಡ ಸುಖ ಶಾಂತಿಯಿಂದ ನೆಲೆಸುತ್ತಾಗಲಿ ಅಂತ ಹೇಳ್ಬಿಟ್ಟು ಭಗವಂತನ ಪ್ರಾರ್ಥನೆ ಮಾಡ್ತೀನಿ. ಈ ದಿನ ಮುಕ್ಕೋಟಿ ಏಕಾದಶಿ ಮತ್ತು ನಾಳೆ ಮುಕ್ಕೋಟಿ ದ್ವಾದಶಿ, ಇದು ಒಂದು ಪರ್ವದಿನ. ಕಾರಣ ಏನಂದರೆ ಮುಕ್ಕೋಟಿ ದೇವತೆಗಳು ಈ ದಿವಸ ಭೂಮಿಗೆ ಬಂದು ಆಶೀರ್ವಾದ ಮಾಡ್ತಾರೆ. ಆದ್ದರಿಂದ ಇದನ್ನು ಮುಕ್ಕೋಟಿ ಏಕಾದಶಿ ಅಂತಂದೇಳಿ ಕರೀತಾರೆ. ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ಪ್ರತಿ 15 ದಿನಗಳಲ್ಲೇ ಮಾಸ ಏಕಾದಶಿಗಳು ಬರ್ತದೆ. ತಿಂಗಳಿಗೆ 2 ಏಕಾದಶಿಗಳು ಬರ್ತದೆ. ಆದರೆ ಈ ಏಕಾದಶಿ ಯಾಕೆ ವಿಶೇಷ ಅಂತಂದು ಹೇಳಿದರೆ, ಏಕಾದಶಿನಲ್ಲಿ ಸಾಮಾನ್ಯವಾಗಿ ಉಪವಾಸ ಮಾಡ್ತಕ್ಕಂಥದ್ದು. ಉಪವಾಸ ಅಂತಂದು ಹೇಳಿದರೆ, ಉಪ ಅಂದರೆ ಸಮೀಪದಲ್ಲಿ, ವಾಸ ಅಂದರೆ ಇರ್ತಕ್ಕಂಥದ್ದು.
ಭಗವಂತನ ಸನ್ನಿಧಾನದಲ್ಲಿ ಹತ್ತಿರದಲ್ಲಿರ್ತಕ್ಕಂಥದ್ದಕ್ಕೆ ಉಪವಾಸ ಅಂತಂದೇಳಿ ಅರ್ಥ. ಅದೇ ರೀತಿಯಾಗಿ ಈ ದಿವಸ ಅಂದರೆ ಉಪವಾಸದಲ್ಲಿ ಅನ್ನಪ್ರಸಾದವನ್ನು ಸೇವನೆ ಮಾಡಲ್ಲ. ಕಾರಣ ಏನಂದರೆ ಮೊರ ಅಂತಕ್ಕಂಥ ರಾಕ್ಷಸ ಆ ಹಕ್ಕಿನಲ್ಲಿ ಅಡಗಿರ್ತಾನಂತೆ. ಆದ್ದರಿಂದ ಈ ದಿವಸ ಅನ್ನಪ್ರಸಾದವನ್ನು ಯಾರೂ ಸ್ವೀಕಾರ ಮಾಡಲ್ಲ. ಒಂದು. ಎರಡನೇದು, ವೈಜ್ಞಾನಿಕ ದೃಷ್ಟಿಯಿಂದ ಉಪವಾಸ ಮಾಡ್ತಕ್ಕಂಥದ್ದು ಆರೋಗ್ಯ ದೃಷ್ಟಿಯಿಂದ ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ಎಲ್ಲ ಹಬ್ಬ ಆಚರಣೆಗಳು ಹರಿದಿನಗಳನ್ನು ಮಾಡಿರ್ತಕ್ಕಂಥದ್ದು ಎಲ್ಲ ಕೂಡ ವೈಜ್ಞಾನಿಕ ದೃಷ್ಟಿಯಿಂದ ಆಚರಣೆ ಮಾಡ್ತಾ ಇದ್ದಾರೆ. ಕಾರಣ ಏನಂತ ಅಂದರೆ, ಒಂದು ಹಾಲಿನ ಪಾತ್ರೆಯನ್ನು ಒಂದು ದಿವಸ ತೊಳೆದೇ ಇದ್ದು ಅದಕ್ಕೆ ಬೇರೆ ದ್ರವ್ಯವನ್ನು ಸೇರಿಸಿದರೆ ಕಾಯಿಸೋದಕ್ಕಿಟ್ಟರೆ ಒಡೆದೋಗ್ತದೆ ಅಂತ ನಮ್ಮ ಜಠರವನ್ನು ಯಾವಾಗಲೂ ನಮಗೆ ಏನೇನು ಕಾಣ್ತದೆ ಅದನ್ನು ತಿಂತಾನೇ ಹೋಗ್ತೀವಿ. ಆ ಜಠರವನ್ನು ಕ್ಲೀನ್ ಮಾಡಲ್ಲ. ಆದರೆ ಈ ಉಪವಾಸ ಅಂತ ಮಾಡಿದಾಗ ಏನು ದ್ರವಾಹಾರವನ್ನು ನೀರು ಮತ್ತು ಎಳ್ನೀರು ಅಂಥದ್ದನ್ನು ಮಾತ್ರನೇ ಸೇವನೆ ಮಾಡಿ ಘನ ಪದಾರ್ಥಗಳನ್ನು ಯಾವುದೇ ತಿಂದೇ ಇದ್ದು ಆ ಉಪವಾಸನ ಮಾಡಿದಾಗ ನಮ್ಮ ಜಠರ ಕ್ಲೀನಾಗಿ ಆರೋಗ್ಯ ಇದ್ದು ಒಳ್ಳೆಯ ಆಯುಷ್ಯ ಇರ್ತದೆ ಅಂತ ಹೇಳ್ಬಿಟ್ಟು ಉಪವಾಸ ನಮ್ಮ ವೈಜ್ಞಾನಿಕವಾಗಿ ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ಅಳವಡಿಸಿದ್ದಾರೆ. ಈ ಏಕಾದಶಿ ಅಂದರೆ ಏಕಾದಶ ಅಂದರೆ 11. ಆ 11 ಯಾವುದು ಅಂದರೆ 5 ಜ್ಞಾನೇಂದ್ರಿಯಗಳು ಹಾಗೂ 5 ಕರ್ಮೇಂದ್ರಿಯಗಳು ಹಾಗೂ ಮನಸ್ಸು. ಈ 11ನ್ನು ಸ್ಥಿಮಿತದಲ್ಲಿ ಇಟ್ಕೊಂಡು ಭಗವಂತನಲ್ಲಿ ನಾವು ಸದಾ ಧ್ಯಾನಾಸಕ್ತರಾಗಿ ಇರಬೇಕು ಅಂತಂಥದ್ದು ಈ ವೈಕುಂಠ ಏಕಾದಶಿಯ ಮಹತ್ವ ಅಂತ. ಈ ವೈಕುಂಠ ಏಕಾದಶಿಗೆ ಬಂದಿರತಕ್ಕಂಥ ಎಲ್ಲರಿಗೂ ಕೂಡ ಆ ಭಗವಂತ ಆಯುರಾರೋಗ್ಯ ಐಶ್ವರ್ಯವನ್ನು ಕೊಟ್ಟು ಕಾಪಾಡಲಿ ಅಂತೇಳಿ ಆ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತೇವೆ. ಜೈ ಶ್ರೀಮನ್ನಾರಾಯಣ. ಶಿರಾ ತಾಲೂಕಿನ ರತ್ನಸಂದ್ರ ಪಂಚಾಯಿತಿ ವ್ಯಾಪ್ತಿಯ ದೊಡ್ಡಗುಳ ಸರ್ಕಾರಿ ಹಿರಿಯ ಪ್ರಾಥಮಿಕ ಪಾಠಶಾಲೆಯಲ್ಲಿ ಸುಮಾರು 5 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಶಾಲಾ ಆಟದ ಮೈದಾನವನ್ನು ಶಾಸಕ ದೆಹಲಿ ವಿಶೇಷ ಪ್ರತಿನಿಧಿ ಡಾಕ್ಟರ್ ಟಿ.ಬಿ. ಜಯಚಂದ್ರ ಉದ್ಘಾಟನೆ ಮಾಡಿದರು. ರತ್ನಸಂದ್ರ ಪಂಚಾಯಿತಿ ವ್ಯಾಪ್ತಿಯ ದೊಡ್ಡಗುಳ ಸರ್ಕಾರಿ ಹಿರಿಯ ಪ್ರಾಥಮಿಕ ಪಾಠಶಾಲೆಯಲ್ಲಿ ನರೇಗಾ ಯೋಜನೆಯಡಿಯಲ್ಲಿ ನಿರ್ಮಿಸಿರುವ ವಾಲಿಬಾಲ್ ಆಟದ ಮೈದಾನವನ್ನು ಇಂದು ಶಾಸಕರು ಹಾಗೂ ದೆಹಲಿ ವಿಶೇಷ ಪ್ರತಿನಿಧಿ ಡಾಕ್ಟರ್ ಟಿ.ಬಿ. ಜಯಚಂದ್ರ ಉದ್ಘಾಟಿಸಿ ಮಾತನಾಡಿದರು. ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ನಿಂಗಪ್ಪ, ಪಿಡಿಒ ಜುಂಜೇಗೌಡ, ಉಪಾಧ್ಯಕ್ಷರಾದ ದಿಲೀಪ್ ಕುಮಾರ್, ಸದಸ್ಯರುಗಳಾದ ರಾಜಣ್ಣ, ಹರೀಶ್, ಕೃಷ್ಣಪ್ಪ, ರಂಗಸ್ವಾಮಿ, ಮಹದೇವಪ್ಪ, ಪಾಂಡುರಂಗಪ್ಪ, ಪದ್ಮಾಪುರ, ಮಂಜಣ್ಣ, ನಾಗರಾಜಪ್ಪ, ಮುಖಂಡರಾದ ನಾಗರಾಜಪ್ಪ, ಸಹಕಾರ ರತ್ನ ಪ್ರಶಸ್ತಿ ಪುರಸ್ಕೃತರಾದ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರಾದ ರಾಮಚಂದ್ರಪ್ಪ, ಶಾಲೆಯ ಮುಖ್ಯ ಶಿಕ್ಷಕರು, ಸಹ ಶಿಕ್ಷಕರು, ಎಸ್ಎಂಸಿ ಅಧ್ಯಕ್ಷರು, ಸದಸ್ಯರು ಇತರರು ಹಾಜರಿದ್ದರು. ಶಿರಾ ತಾಲೂಕಿನ ತಾವರೆಕೆರೆಯಲ್ಲಿ ಗ್ರಾಮ ಪಂಚಾಯಿತಿ ನೂತನ ಕಟ್ಟಡವನ್ನು ಶಾಸಕ ಟಿ.ಬಿ. ಜಯಚಂದ್ರ ಹಾಗೂ ಜಿಲ್ಲಾ ಪಂಚಾಯತ್ ಸಿಇಒ ಪ್ರಭು ಉದ್ಘಾಟನೆ ಮಾಡಿದರು. ಶಿರಾ ತಾಲೂಕಿನ ತಾವರೆಕೆರೆ ಗ್ರಾಮದಲ್ಲಿ ಹೈಟೆಕ್ ಮಾದರಿಯಲ್ಲಿ ನರೇಗಾ ಸೇರಿದಂತೆ ವಿವಿಧ ಅನುದಾನಗಳನ್ನು ಬಳಸಿಕೊಂಡು ಸುಮಾರು 85 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಹೈಟೆಕ್ ಮಾದರಿಯಲ್ಲಿ ನಿರ್ಮಾಣವಾಗಿರುವ ಗ್ರಾಮ ಪಂಚಾಯಿತಿ ನೂತನ ಕಟ್ಟಡ ಹಾಗೂ ವಾಣಿಜ್ಯ ಸಂಕೀರ್ಣವನ್ನು ಉದ್ಘಾಟಿಸಿ ಮಾತನಾಡಿದ ಅವರು, ಮನಮೋಹನ್ ಸಿಂಗ್ ಅವರು ಪ್ರಧಾನಿಯಾಗಿದ್ದಾಗ ಜಾರಿಗೆ ತಂದ ಉದ್ಯೋಗ ಖಾತ್ರಿ ಯೋಜನೆ ಇಡೀ ಪ್ರಪಂಚದಲ್ಲಿ ಮೆಚ್ಚುವಂತದ್ದು. ಮಹಾತ್ಮ ಗಾಂಧೀಜಿಯವರ ಕನಸು ಹಳ್ಳಿಗಳ ಅಭಿವೃದ್ಧಿಯಾದರೆ ರಾಮರಾಜ್ಯ ಸಾಧ್ಯ ಎಂಬ ನಿಟ್ಟಿನಲ್ಲಿ ತಾವರೆಕೆರೆ ಗ್ರಾಮ ಪಂಚಾಯಿತಿ ಆಡಳಿತ ಮಂಡಳಿ, ಪಿಡಿಒ ಹಾಗೂ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾ ಅಧಿಕಾರಿಗಳು ಎಲ್ಲರೂ ಶ್ರಮವಹಿಸಿ ಉತ್ತಮ ರೀತಿಯಲ್ಲಿ ಗ್ರಾಮ ಪಂಚಾಯಿತಿ ಕಟ್ಟಡ ನಿರ್ಮಿಸಿ ಎಲ್ಲರಿಗೂ ಮಾದರಿಯಾಗಿದ್ದಾರೆ ಎಂದರು. ಅದನ್ನು ಆಡಳಿತ ವರ್ಗದ ಮುಖೇನ ಅನುಷ್ಠಾನ ಇವೆರಡೂ ಕೂಡ ಜೊತೆಯಲ್ಲಿ ಹೋದಾಗ ಮಾತ್ರ ಇವತ್ತು ಅಭಿವೃದ್ಧಿಯನ್ನು ನಾವು ನೋಡೋದಕ್ಕೆ ಸಾಧ್ಯ ಆಗ್ತದೆ. ನಾನು ಈ ಸಂದರ್ಭದಲ್ಲಿ ಒಬ್ಬ ಅಧಿಕಾರಿನ ಹೊಗಳಿದ್ರೆ ತಪ್ಪಿಲ್ಲ. ನಾಗರಾಜನ್ನ ನಾನು ಭಾಳ ಹುಡುಗನಿಂದಲೂ ಗೊತ್ತು. ಅವನ ಕೆಲಸಕ್ಕೆ ಹೋಗಲ್ಲ ಅಂತ ಕೂತಿದ್ದ, ಬೈದು ಅವನ ಕೆಲಸಕ್ಕೆ ಕಳಿಸಿದೆ. ಬಹುಶಃ ಅವತ್ತು ಒಳ್ಳೆ ಕೆಲಸ ಮಾಡಿದೆ ಅಂತ ಅನಿಸುತ್ತೆ ನನಗೆ ಇವತ್ತು ಇದೆಲ್ಲ ಮಾಡಿರ್ತಕ್ಕಂಥದ್ದನ್ನು ನೋಡಿದಾಗ. ನಾನು ನಿಮಗೆ ಇವತ್ತು ಹೇಳಿದ್ರು, ಇಲ್ಲಿ ಭಾಳ ಜನ ಪಿ ಡಿ ಒಗಳೆಲ್ಲರೂ ಕೂಡ ಇಲ್ಲಿದ್ದೀರಿ.
ಮಾಜಿ ಗ್ರಾಮ ಪಂಚಾಯತಿ ಅಧ್ಯಕ್ಷಗಳು, ಇತರೆ ಪಂಚಾಯತಿ ಅಧ್ಯಕ್ಷಗಳೆಲ್ಲರೂ ಕೂಡ ಬಂದಿದ್ದಾರೆ. ಈ ಮಾದರಿಯನ್ನು ನಾವು ಕೂಡ ಯಾಕೆ ಅನುಸರಿಸಬಾರ್ದು, ತಾವು ಯಾವ ರೀತಿಯಾಗಿ ಯಾಕೆ ಮಾಡಬಾರ್ದು ಅಂತಕ್ಕಂಥ ರೀತಿಯಲ್ಲಿ ನಿಮ್ಮ ಮನಸ್ಸಿನಲ್ಲಿ ಮೂಡಬೇಕು. ಆದ ರೀತಿಯಾದಂಥ ಕೆಲಸವನ್ನು ಮಾಡಿದಾಗ ಮಾತ್ರ ಇವತ್ತು ಮಹಾತ್ಮ ಗಾಂಧೀಜಿಯವರ ಕನಸು ಏನಿದೆ ಅದು ಹಳ್ಳಿಗಳ ರಾಜ್ಯ ರಾಮರಾಜ್ಯ ಆಗೋದಕ್ಕೆ ಸಾಧ್ಯ ಆಗ್ತದೆ. ನಾನು ಈ ಪಂಚಾಯಿತಿ ವ್ಯವಸ್ಥೆಯನ್ನು 3 ಥರ ವ್ಯವಸ್ಥೆ ಬಂತು. ಮೊದಲು ಪಂಚಾಯತ್ ಇತ್ತು, ಆಮೇಲೆ ಮಂಡಲ ಆಯಿತು, ಆಮೇಲೆ ಗ್ರಾಮ ಪಂಚಾಯತಿ ಆಯಿತು. ಈ 3 ವ್ಯವಸ್ಥೆಯನ್ನು ನೋಡಿರ್ತಕ್ಕಂಥವನು ಬಹುಶಃ ನಾನು ಒಬ್ಬನೇ ಶಾಸಕ ಅಂತ ಹೇಳಿದ್ರೆ ತಪ್ಪಾಗಲ್ಲ. ನಾನು ನೋಡಿದ್ದೀನಿ 3 ಕೂಡ. ಒಂದಕ್ಕೊಂದಕ್ಕೂ ಆಗ್ತಾ ಇರ್ತಕ್ಕಂಥ ವ್ಯತ್ಯಾಸಗಳೇನು ಅಂತಕ್ಕಂಥದ್ದು ಕೂಡ ನಾನು ಅರ್ಥ ಮಾಡ್ಕೊಂಡಿದ್ದೇನೆ. ಇವತ್ತು ಬಸವಲಿಂಗಪ್ಪನವ್ರನ್ನ ನೆನೆಸ್ಬೇಕಾಗ್ತದೆ. ಬಸವಲಿಂಗಪ್ಪನವರು ಗ್ರಾಮೀಣಾಭಿವೃದ್ಧಿ ಸಚಿವರಾಗಿ ಈ ಕಾನೂನನ್ನ ರಾಜೀವ್ ಗಾಂಧಿಯವರು ತಂದಂಥ ಆಡಳಿತ ವಿಕೇಂದ್ರೀಕರಣನ ಆ ಕಾನೂನ ಸಂವಿಧಾನ ಬದಲಾವಣೆ ಮಾಡಿ ಕಾನೂನು ತಂದಂಥ ಸಂದರ್ಭದಲ್ಲಿ ಈ ಶಾಸನವನ್ನು ರಚಿಸ್ತಕ್ಕಂಥ ಜವಾಬ್ದಾರಿ ಬಸವಲಿಂಗಪ್ಪನವ್ರ ಮೇಲೆ ಇತ್ತು. ನಾವೆಲ್ಲ ಬಸವಲಿಂಗಪ್ಪನವರಿಗೆ ಭಾಳ ಅತ್ಯಂತ ಹತ್ತಿರದಲ್ಲಿದ್ದಂಥವ್ರು. ಗ್ರಾಮ ಪಂಚಾಯತಿ ವ್ಯವಸ್ಥೆ ಹೇಗಿರಬೇಕು ಅಂತಕ್ಕಂಥದ್ದನ್ನು ನಮ್ಮ ಹತ್ರ ಹುಡುಗರ ಹತ್ರ ಕೂತ್ಕೊಂಡು ತಿಳ್ಕೊಳ್ತಾ ಇದ್ರು. ಜಿಲ್ಲಾ ಪಂಚಾಯತ್ ಸಿಇಒ ಪ್ರಭು ಮಾತನಾಡಿ, ಗ್ರಾಮ ಪಂಚಾಯಿತಿಗಳ ಸಮಗ್ರ ಆಡಳಿತದ ದೃಷ್ಟಿಯಿಂದ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಶಾಲೆಗಳು, ಆಸ್ಪತ್ರೆಗಳು, ಅಂಗನವಾಡಿ ಕೇಂದ್ರಗಳು, ಇದರೊಂದಿಗೆ ಗ್ರಾಮಗಳ ಶುಚಿತ್ವ, ರಸ್ತೆ ಅಭಿವೃದ್ಧಿ, ಶುದ್ಧ ಕುಡಿಯುವ ನೀರಿನ ವ್ಯವಸ್ಥೆ ಸೇರಿದಂತೆ ಇತರೆ ಅಭಿವೃದ್ಧಿ ಕಾರ್ಯಗಳನ್ನು ಮಾಡಬೇಕು ಎಂದರು. ಮಾತಿಗಿಂತ ನಮ್ಮ ಕೃತಿ ಮಾತಾಡಬೇಕಾಗುತ್ತೆ. ಸೊ ಆ ರೀತಿಯ ಒಂದು ಕಾರ್ಯಕ್ರಮವನ್ನು ನಾವೆಲ್ಲ ಇವತ್ತು ಸಾಕ್ಷೀಕರಿಸ್ತಾ ಇದ್ದೇವೆ. ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳಾಗಿ ನನಗೆ ಬಹಳ ಹೆಮ್ಮೆ ಇದೆ. ಮಾನ್ಯ ಉಸ್ತುವಾರಿ ಸಚಿವರಾದ ಪರಮೇಶ್ವರ್ ಸರ್ ಆಗಲಿ, ಸಹಕಾರ ಸಚಿವರಾದ ರಾಜಣ್ಣ ಸಾಹೇಬ್ರಾಗಲಿ, ಜಯಚಂದ್ರ ಸಾಹೇಬ್ರಾಗಲಿ, ಇವರೆಲ್ಲ ತ್ರಿಮೂರ್ತಿಗಳು ಏನಿದ್ದಾರೆ ಇವರು, ಹಾಗೂ ಉಳಿದ ಎಲ್ಲ ಶಾಸಕರುಗಳು, ಎಲ್ಲ ಚುನಾಯಿತ ಪ್ರತಿನಿಧಿಗಳು ಒಂದು ಸ್ವತಂತ್ರವಾದಂಥ ಅನುಷ್ಠಾನದ ಜವಾಬ್ದಾರಿಯನ್ನು ನಮ್ಮೆಲ್ಲ ಅಧಿಕಾರಿಗಳಿಗೆ ಕೊಟ್ಟಿದ್ದಾರೆ. ಅದು ನನ್ನೊಬ್ಬನಿಗೆ ಅಂತ ನಾನು ಹೇಳೋದಿಲ್ಲ. ಮೊದಲನೇ ಹಂತಕ್ಕೆ ಅವ್ರನ್ನ ಭೇಟಿ ಮಾಡಿದಾಗ ಫಸ್ಟ್ ಮಾತು ಸರ್ ಹೇಳಿದ್ದು, ಅತ್ಯಂತ ಮಹತ್ವಾಕಾಂಕ್ಷೆಯನ್ನು ಇಟ್ಕೊಂಡು ನಾವು NREGಯನ್ನು ಅನುಷ್ಠಾನ ಮಾಡಿದ್ವಿ ಆ ಕಾಲದ ಘಟ್ಟದಲ್ಲಿ. ಅದರ ಯೋಜನೆಯ ಸಿದ್ಧತೆಯಲ್ಲೂ ಕೂಡ ಅವರ ಕೊಡುಗೆ ಇದೆ ಅಂತ ನಾನು ಭಾವಿಸ್ತೇನೆ. ಆ ಒಂದು ಹಿನ್ನೆಲೆಯಲ್ಲಿ ಅವರು ಹೇಳಿದಂಥದ್ದು, ಅಂಥ ಒಂದು ಮಹತ್ವಾಕಾಂಕ್ಷೆಯನ್ನು ಇಟ್ಕೊಂಡು ಆ ಯೋಜನೆಯನ್ನು ನಾವು ರೂಪಿಸಿದ್ದೇವೆ. ತುಮಕೂರಿನಲ್ಲಿ ಅನುಷ್ಠಾನ ಗಟ್ಟಿಗೊಳಿಸಬೇಕಾಗಿದೆ ಅನ್ನೋ ಮಾತನ್ನು ಹೇಳಿದ್ರು. ಮೊನ್ನೆ ತಾನೇ ನಮ್ಮ ಆಯುಕ್ತರ ಒಂದು ರಿವ್ಯೂ ಆಯಿತು. ಇಡೀ ರಾಜ್ಯದಲ್ಲಿ ತುಮಕೂರು ಜಿಲ್ಲೆ ಮತ್ತೆ ಮೊದಲನೇ ಸ್ಥಾನದಲ್ಲಿ NREGನಲ್ಲಿ ಅನುಷ್ಠಾನದಲ್ಲಿದೆ ಅಂತಕ್ಕಂಥದ್ದನ್ನು ಹೇಳಲಿಕ್ಕೆ ನನಗೆ ಹೆಮ್ಮೆ ಆಗುತ್ತೆ. ಈ ವರ್ಷ ಸುಮಾರು 75 ಲಕ್ಷ ಮಾನವ ದಿನಗಳನ್ನು ಸೃಜನೆ ಮಾಡುವಂಥ ಒಂದು ಹಂತವನ್ನು ನಾವು ತಲುಪಿದ್ದೇವೆ. ಈಗಾಗಲೇ 55 ಲಕ್ಷ ಮಾಡಿದ್ದೀವಿ. ಇನ್ನೂ 25 ಲಕ್ಷ, 75ರಿಂದ 80 ಲಕ್ಷ ಸಾಧನೆ ಮಾಡ್ತೇವೆ. ಈ ಎಲ್ಲ ಸಾಧನೆಗೆ ಈ ರೀತಿಯ ಎಲ್ಲ ಪಂಚಾಯಿತಿಗಳು, ಅಧ್ಯಕ್ಷರು, ಉಪಾಧ್ಯಕ್ಷರು, ನಾನಾಗಲೇ ಹೇಳಿದಂತೆ ದೊಡ್ಡ ಮಟ್ಟದಲ್ಲಿ ಮಾನ್ಯ ಎಲ್ಲ ಹಿರಿಯ ಜನಪ್ರತಿನಿಧಿಗಳು, ಮಂತ್ರಿಗಳು, ಸಾಹೇಬರು ಇವರೆಲ್ಲ ಕಾರಣ. ಆದರೆ ತಳಮಟ್ಟದ ಅನುಷ್ಠಾನದಲ್ಲಿ ಪಂಚಾಯಿತಿಯ ಅಧ್ಯಕ್ಷರು, ಉಪಾಧ್ಯಕ್ಷರು, ಸರ್ವ ಸದಸ್ಯರು, ಎಲ್ಲ ಪ್ರೀತಿಯ PDOಗಳು ಹಾಗೂ ಕಾರ್ಯದರ್ಶಿಗಳು, ಲೆಕ್ಕಾಧಿಕಾರಿಗಳು, ಎಲ್ಲ ಪಂಚಾಯಿತಿಯ ಸಿಬ್ಬಂದಿಗಳು, EOಗಳು, ತಾಲೂಕು ಪಂಚಾಯತ್ನ ವ್ಯವಸ್ಥೆ, ಈ ರೀತಿ ಅನೇಕ ಕಾಣದ ಕೈಗಳು ಅವಕ್ಕೆ ಕೈ ಜೋಡಿಸ್ತಾ ಹೋಗ್ತಾ ಇರುತ್ತೆ. ಬಟ್ ಒಂದು ಖುಷಿ ವಿಚಾರ ಏನು ಅಂದರೆ, ನಿಮ್ಮೆಲ್ಲ ಪಂಚಾಯಿತಿಗಳಿಗೆ ಒಂದು ದೂರದೃಷ್ಟಿಯನ್ನು ನಾವು ಅಭಿವೃದ್ಧಿ ಅಧಿಕಾರಿಗಳಿಗೆ ಕೊಡಲಿಕ್ಕೆ ಸಾಧ್ಯ ಆಗಿದೆ. ಹೇಗೆ ಒಂದು ಪಂಚಾಯಿತಿಯನ್ನು ಸಮಗ್ರ ಆಡಳಿತದ ದೃಷ್ಟಿಯಿಂದ ನಾವು ನೋಡಬೇಕು ನೋಡಿ. ಪಂಚಾಯತ್ನಲ್ಲಿ ಇರೋದೇ 4 ವ್ಯವಸ್ಥೆ. ಒಂದು ಶಾಲೆಗಳು, 10ರಿಂದ 12 ಶಾಲೆ ಇದೆ, ಒಂದು 15 ಅಂಗನವಾಡಿ ಇದೆ, ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆದ್ದು, 1 ಅಥವಾ 2 ಉಪಕೇಂದ್ರಗಳು ಅಥವಾ ಪ್ರಾಥಮಿಕ ಆರೋಗ್ಯ ಕೇಂದ್ರ, ಆರೋಗ್ಯ ವ್ಯವಸ್ಥೆ ಇದೆ. ಅದು ಬಿಟ್ಟರೆ ಗ್ರಾಮ ಪಂಚಾಯಿತಿಯಲ್ಲಿ ನಾವು ಚರಂಡಿ ವ್ಯವಸ್ಥೆ, ರಸ್ತೆ ವ್ಯವಸ್ಥೆ, ಬೀದಿ ದೀಪ, ಶುದ್ಧ ಕುಡಿಯುವ ನೀರು, ಸ್ವಚ್ಛತೆ, ಈ 5
ಪಂಚಸೂತ್ರಗಳ ಅಡಿನಲ್ಲಿ ನಾವು ಗ್ರಾಮ ಪಂಚಾಯಿತಿಗಳಲ್ಲಿ ಕೆಲಸ ಮಾಡ್ತಾ ಇದ್ದೀವಿ. ತಾವರೆಕೆರೆ ಪಿಡಿಒ ನಾಗರಾಜು ಮಾತನಾಡಿ, ಗ್ರಾಮ ಪಂಚಾಯಿತಿಯಲ್ಲಿ ಅಭಿವೃದ್ಧಿ ಕೆಲಸಗಳು ಸರಾಗವಾಗಿ ನಡೆಯಲು ಆಡಳಿತ ಮಂಡಳಿ ಸಹಕಾರ ಹಾಗೂ ಅಧಿಕಾರಿಗಳ ಮಾರ್ಗದರ್ಶನ ಅಗತ್ಯ. ಈ ನಿಟ್ಟಿನಲ್ಲಿ ಜಿಲ್ಲಾ ಪಂಚಾಯತ್ ಸಿಇಒ ಪ್ರಭು ಅವರು, ತಾಲೂಕು ಪಂಚಾಯತ್ ಇಒ ಹರೀಶ್ ಅವರು ಹಾಗೂ ಗ್ರಾಮ ಪಂಚಾಯಿತಿ ಆಡಳಿತ ಮಂಡಳಿಯ ಎಲ್ಲರೂ ಸಹಕಾರ ನೀಡಿದ್ದರಿಂದ ಉತ್ತಮ ಕಟ್ಟಡ ನಿರ್ಮಾಣವಾಗಲು ಸಾಧ್ಯವಾಯಿತು ಎಂದರು. ನಾನು ಪ್ರಥಮ ಬಾರಿಗೆ ಇಲ್ಲಿಗೆ ಬಂದಾಗ ಮೊದಲನೇ ಸಭೆಯಲ್ಲಿ ನಮ್ಮ ಎಲ್ಲ ಸದಸ್ಯರು ಇಲ್ಲಿಗೆ ಬಂದಾಗ ನನಗೆ ಮೇಳಕ್ಕೆ ಮೀಟಿಂಗ್ ಹೋಗೋಕ್ಕೆ ಮುಂಚೆ, ಸರ್ ಇದು ತುಂಬ ತವರೆಕೆರೆ ಎಲ್ಲ ಇಲ್ಲಿ ಭಾಳ ಕಷ್ಟ ಕೆಲಸ ಮಾಡೋದು, ಇಲ್ಲಿ ಕೆಲಸಗಳೇ ಆಗೋದಿಲ್ಲ, ಅಭಿವೃದ್ಧಿಗಳೇ ಆಗೋದಿಲ್ಲ, ಏನೂ ಮಾಡಿಲ್ಲ, ನೀವು ಏನು ಮಾಡ್ತಿರೋ ಇಲ್ವೋ ಅನ್ನೋ ಒಂದು ಮಾತನ್ನು ಹೇಳಿದರು. ಆ ಮಾತನ್ನು ಕೇಳಿಸ್ಕೊಂಡು ಅವತ್ತು ಮೀಟಿಂಗ್ನಲ್ಲಿ ನಾನು ಮೊದಲಿಗೆ ಇಡೀ ನಮ್ಮ ಆಡಳಿತ ಮಂಡಳಿ ಕೂರಿಸ್ಕೊಂಡು ಕೇಳಿದಾಗ ಅವರೊಂದಷ್ಟು ಕನಸುಗಳನ್ನ ಬಿಚ್ಚಿಟ್ರು. ಅವ್ರು ಏನು ಅಸಮಾಧಾನನೇ ಇಲ್ಲ, ನೀವು ಏನು ತೀರ್ಮಾನ ತಗೊಂಡ್ರು ನಾವು ಅದಕ್ಕೆ ಬದ್ಧವಾಗಿರ್ತೀವಿ ಸರ್, ನಮ್ಗೆ ಇಷ್ಟು ಕೆಲಸ ಆಗಬೇಕು ಅಂತೇಳಿ. ನಾನು ಅವತ್ತೇ ಅವ್ರಿಗೆ ಮಾತು ಕೊಟ್ಟಿದ್ದೆ, ನಿಮ್ಮ ಏನು ಕನಸುಗಳಿದ್ದಾವೆ ಅವನ್ನ ಈಡೇರಿಸ್ಕೊಳ್ಳೋ ಶಕ್ತಿ ನಿಮ್ಮಲ್ಲೇ ಇದೆ, ನೀವು ಅದಕ್ಕೆ ತೀರ್ಮಾನ ತಗೊಂಡ್ರೆ ಖಂಡಿತವಾಗ್ಲೂ ಈಡೇರಿಸ್ಬೋದು ಅನ್ನೋ ಮಾತನ್ನು ನಾನು ಅವ್ರಿಗೆ ಕೊಟ್ಟಿದ್ದೆ. ಅವರು ಕೇಳಿದ್ದಿಷ್ಟೇ, ನಮಗೆ ಮೊದಲಿಗೆ ತಾವರೆಕೆರೆ ಒಂದು ಸ್ಮಶಾನ ಜಾಗ ಮಾಡಬೇಕು, ಆ ಸ್ಮಶಾನ ಕಾಂಪೌಂಡ್ ಮಾಡಬೇಕು. ಎರಡನೇದು, ನಮ್ಮ ಗ್ರಾಮ ಪಂಚಾಯಿತಿಯ ಕಸ ವಿಲೇವಾರಿ ಸರಿಯಾಗಿ ನಡೀತಾ ಇಲ್ಲ, ಕಸ ವಿಲೇವಾರಿ ಘಟಕ ನಿರ್ಮಾಣ ಆಗಬೇಕು ಮತ್ತು ವೆಹಿಕಲ್ ರನ್ ಆಗಬೇಕು. ಮೂರನೇದು, ಎಲ್ಲ ಶಾಲೆಗಳಿಗೆ ಒಂದು ಬದ್ಧತೆಯಿಂದ ಕೆಲಸ ಮಾಡಬೇಕು, ಒಂದು ಕಾಂಪೌಂಡ್ ಶಿಕ್ಷಣಕ್ಕೆ ಕೊಡಬೇಕು ಅನ್ನೋ ಒಂದಂಥದ್ದು. ಅತಿ ಮುಖ್ಯವಾಗಿ ಅಂಗಡಿ ಮನೆಗಳೆಲ್ಲ ಶಿಥಿಲ ಆಗಿದ್ದಾವೆ, ಅದನ್ನು ನಾವು ತೆರವುಗೊಳಿಸ್ಬಿಟ್ಟು ಹೊಸ ಅಂಗಡಿ ಮಳಿಗೆ ನಿರ್ಮಾಣ ಮಾಡಬೇಕು. ಹಾಗೂ ಕೊನೆ ಅವರ ಆಸೆ, ಇವತ್ತೇನು ನಾವು ಲೋಕಾರ್ಪಣೆ ಮಾಡಿದ್ದೀವಿ, ಗ್ರಾಮ ಪಂಚಾಯತಿಗೆ ಒಂದು ಹೊಸ ಕಟ್ಟಡ ಮಾಡೋಕ್ಕೆ ಸಾಧ್ಯ ಆದರೆ ಮಾಡಿ ಸರ್ ಅಂತಲೇ ಅವರು ಹೇಳಿದ್ರು ಅವತ್ತು. ಈ ಇಷ್ಟು ಕೆಲಸಗಳನ್ನು ಕಳೆದ 2 ವರ್ಷದಲ್ಲಿ ಈ ನಮ್ಮ ಆಡಳಿತ ಮಂಡಳಿ ಸಾಕಾರಗೊಳಿಸಿದೆ. ಅದಕ್ಕೆ ಪ್ರಮುಖ ಕಾರಣ ಅವರೆಲ್ಲರ ಬದ್ಧತೆ. ಆ ನಿಟ್ಟಿನಲ್ಲಿ ಅವರು ಸಹಕಾರ ನೀಡಿದ್ದಾರೆ. ಆ ನಿಟ್ಟಿನಲ್ಲಿ ನಾವು ಇವತ್ತೊಂದು ಸುಂದರವಾದಂತಹ ಗ್ರಾಮ ಪಂಚಾಯತಿ ಕಚೇರಿಯನ್ನು ನಿರ್ಮಾಣ ಮಾಡಿದ್ದೀವಿ. ಗ್ರಾಮ ಪಂಚಾಯತಿ ಕಚೇರಿ ಅನ್ನೋದು ಒಂದು ದೇವಸ್ಥಾನ ಇದ್ದಾಗೆ, ಇದು ಇಡೀ ಗ್ರಾಮೀಣ ಜನರ ದಿಕ್ಕನ್ನು ಬದಲಾಯಿಸ್ತಕ್ಕಂಥ ಒಂದು ಕೇಂದ್ರ ಸ್ಥಾನ. ಆ ನಿಟ್ಟಿನಲ್ಲಿ ಆ ಜಾಗಕ್ಕೆ ಯಾರಾದರೂ ಬಂದರೆ ಒಂದು ಅದೊಂದು ಉತ್ಸಾಹ ಬರಬೇಕು, ಉಲ್ಲಾಸ ಬರಬೇಕು, ಮತ್ತು ಒಂದು ಅಲ್ಲಿ ಕೂತ್ರೆ ಅವ್ರಿಗೆ ಹೌದು ಇಲ್ಲಿ ನಮಗೊಂದು ಒಳ್ಳೆ ಸೇವೆ ಸಕಾಲದಲ್ಲಿ ಸಿಗ್ತದೆ, ಮತ್ತು ನಮ್ಮ ಏನು ಬಡ ಜನರು ಗ್ರಾಮ ಪಂಚಾಯತಿ ಒಳಗೆ ಬಂದರೆ ಕೆಲಸಗಳು ಆಗ್ತದೆ ಅನ್ನೋ ಒಂದು ಭರವಸೆ ಮೂಡಬೇಕು. ಆ ನಿಟ್ಟಿನಲ್ಲಿ ನಾವೆಲ್ಲರೂ ತೀರ್ಮಾನ ಮಾಡಿ ಒಂದು ಬಿಲ್ಡಿಂಗ್ನ ಇವತ್ತು ಸಾಹೇಬ್ರ ಅಮೃತ ಹಸ್ತದಿಂದ ಉದ್ಘಾಟನೆ ಮಾಡಿದ್ದೀವಿ. ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಕವಿತಾ, ನಗರಸಭೆ ಅಧ್ಯಕ್ಷ ಜಿಶಾನ್ ಮೊಹಮ್ಮದ್, ಗ್ರಾಮೀಣ ಉದ್ಯೋಗ ಸಹಾಯಕ ನಿರ್ದೇಶಕರಾದ ಕನಕಪ್ಪ ಮೇಲಾಸಕ್ತಿ, ಸಹಾಯಕ ಕೃಷಿ ನಿರ್ದೇಶಕ ಎಚ್ ನಾಗರಾಜು, ಪೊಲೀಸ್ ಇನ್ಸ್ಪೆಕ್ಟರ್ ಚಂದ್ರಶೇಖರ್, ಗ್ರಾಮ ಪಂಚಾಯಿತಿ ಕಾರ್ಯದರ್ಶಿ ಸೌಹಾರ್ದ, ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷ ತಿಮ್ಮಯ್ಯ, ಸದಸ್ಯರಾದ ರಾಜಮ್ಮ ಹಲವರು ಹಾಜರಿದ್ದರು. ಚಿಕ್ಕನಾಯಕನಹಳ್ಳಿ ತಾಲೂಕಿನಲ್ಲಿ ಹೊಟ್ಟೆಪಾಡಿಗಾಗಿ ರಸ್ತೆ ಬದಿಯ ತಳ್ಳುವ ಗಾಡಿ ಹೋಟೆಲ್ ನಡೆಸುವ ದಲಿತ ಹುಡುಗನ ಮೇಲೆ ನಿನ್ನೆ ತಡರಾತ್ರಿ ಸುಮಾರು 10:30 ವೇಳೆಗೆ ಕುಡಿದು ಬಂದು ಪುಡಿ ರೌಡಿ ಯುವಕರು ಹಲ್ಲೆ ಮಾಡಿರುವ ಘಟನೆ ನಡೆದಿದೆ. ಚಿಕ್ಕನಾಯಕನಹಳ್ಳಿಯಲ್ಲಿ ತಡರಾತ್ರಿ 10:45 ಸುಮಾರಿಗೆ 6 ಜನರ ಪುಂಡರ ಗುಂಪೊಂದು ದಲಿತ ಯುವಕ ನಡೆಸುತ್ತಿದ್ದ ತಳ್ಳುವ ಗಾಡಿ ಹೋಟೆಲ್ಗೆ ನುಗ್ಗಿ ಹಲ್ಲೆ ಮಾಡಿರುವ ಘಟನೆ ಬೆಳಕಿಗೆ ಬಂದಿದೆ. ಚೆನ್ನಾಗಿ ಕುಡಿದು ವಾಹನ ಚಲಾಯಿಸಿದ್ದಲ್ಲದೆ ಕುಡಿದ ಮತ್ತಿನಲ್ಲಿ ಊಟ ಮಾಡಲು ಹೋಗಿ ಊಟ ಖಾಲಿಯಾಗಿದೆ ಎಂಬ ಕಾರಣಕ್ಕೆ ದಲಿತ ಹುಡುಗನನ್ನ ಅವಾಚ್ಯ ಶಬ್ದಗಳಿಂದ ನಿಂದಿಸಿ ದಲಿತ ಹುಡುಗನ ಮೇಲೆ ಹಲ್ಲೆ ನಡೆಸಿದ್ದಾರೆ. ಸರ್, ನನ್ನ 10:15 ಆಯಿತು. 10 ಗಂಟೆಗೆ ಊಟ ಎಲ್ಲ ಖಾಲಿ ಆಗಿಬಿಟ್ಟಿತ್ತು. 10:15 ಇನ್ನೇನೆಲ್ಲ ಕ್ಲೋಸ್ ಮಾಡ್ಕೊಂಡು ಹೊರಟಿದ್ವಿ. ಒಂದು 6 ಜನ ಸರ್ ಹೊಟ್ಟೆ ಹಸು ಅಂತೇಳಿ ಬಂದರು. ಊಟ ಕೇಳಿದ್ರು. ಸರ್, ಊಟ ಎಲ್ಲ ಖಾಲಿ ಆಗಿದೆ ಅಂತ ಹೇಳಿದ್ವಿ. ಅದಕ್ಕೆ ಊಟ ಮಾಡಿಕೊಡಿ, ಎಕ್ಸ್ಟ್ರಾ ದುಡ್ಡು ಕೊಡ್ತೀವಿ ಅಂತ ಹೇಳಿದ್ರು. ಸರ್, ಇಲ್ಲ ಸರ್, ಅಲ್ಲೇ ಪೊಲೀಸ್ ಬರೋ ಟೈಮ್ ಆಗಿದೆ, ಎಲ್ಲ ಕ್ಲೋಸ್ ಮಾಡಿಸ್ತಾರೆ ಅಂತ ಹೇಳಿ ನಮ್ಮ ಪಾಡಿ ನಾವು ಹೊರಟಿದ್ವಿ. ಎಲ್ಲ ಕ್ಲೋಸ್ ಮಾಡ್ಕೊಂಡು ಆಮೇಲೆ ಓಲಿ ಚಿಕನ್ ಫ್ರೈ ಯಾರು ಕೊಡು, ನಾವು ಎಣ್ಣೆ ಹೊಡಿತೀವಿ ಅಂತಂದು. ಸರ್, ಇಲ್ಲೆಲ್ಲ ಎಣ್ಣೆ ಎಲ್ಲ ಹೊಡಿಬೇಡಿ, ಈಗಲೇ ಎಣ್ಣೆ ಹೊಡೆದಿದ್ದೀರಾ, ಇಲ್ಲೆಲ್ಲ ಎಣ್ಣೆ ಹೊಡಿಬೇಡಿ, ಸ್ಕೂಲೆಲ್ಲ ಇದೆ, ಎಣ್ಣೆ ಹೊಡಿಯೋಕೆ ಹೋಗ್ಬೇಡಿ ಅಂತಂದು. ಪೊಲೀಸ್ ಬೇರೆ ಟೈಮ್ ಆಯಿತು, ನಾವೆಲ್ಲ ಆಮೇಲೆ ಡ್ರಿಂಕ್ಸ್ ಮಾಡ್ತೀವಿ ಅಂತ ಹೇಳಿ ನಮಗೆ ಬೈತಾರೆ ಅಂತ ಹೇಳಿ, ಸರ್ ಇಲ್ಲೆಲ್ಲ ಎಣ್ಣೆ ಹೊಡಿಯೋಕೆ ಹೋಗ್ಬೇಡಿ ಸರ್ ಅಂತೇಳಿ ಹೋಗಿ ಸರ್ ಅಂತ ಅಂದ್ವಿ. ಡಾಬಾ ಅದಕ್ಕೆ
ಯಾವ ಊರು ಏನೋ ನಾವೆಲ್ಲ ಕುರುಬರು, ನಾವೆಲ್ಲ MLA ಕಡೆಯವರು, ನಮಗೆ ಊಟ ಕೊಡಲ್ಲ ಅಂತೀಯ ಅಂತ ಹೇಳಿ ಫುಲ್ ಎಲ್ಲ ರೌಡಿಸಮ್ ಮಾಡೋಕ್ಕೆ ಸ್ಟಾರ್ಟ್ ಮಾಡೋದು ಸರ್. ನೈಟು ನಾವು MLA ಕಡೆಯವರು, MLA ನಮ್ಮವ್ರೇನು, ನಾವೇನು ಮಾಡಿದ್ರು ನಡೆಯುತ್ತೆ, ಪೊಲೀಸ್ನವರಿಗೆ ದುಡ್ಡು ಕೊಟ್ಟು ಆಚೆಗೆ ಬರ್ತೀವಿ ಅಂತ ಎಲ್ಲ ಫುಲ್ ಎಲ್ಲ ಹೊಡೆಯೋಕ್ಕೆ ಬಂದ್ಬಿಡು ಹೊಡೆದ್ರು ಸರ್ ಚೆನ್ನಾಗಿ. ಏನೋ ಮತ್ತೇನೋ ಬೈದ್ರ ಬಾಯಿ ಬಂದಂಗೆ ಬೈದ್ರ ಬಾಯಿಗೆ ಬಂದಂಗೆ ಬೈದ್ರು ಅಂತ ಎಲ್ಲ ಚೆನ್ನಾಗಿ ಬೈದು. ನಮ್ಮ ಸ್ನೇಹಿತ ವೀಡಿಯೋ ಮಾಡ್ತಾಯಿದ್ದ ಮೊಬೈಲ್ ಕಿತ್ಕೊಂಡು ಮೊಬೈಲ್ನೆಲ್ಲ ಹೊಡೆದಾಕಿದ್ದಾರೆ ಸರ್, ಡಿಸ್ಪ್ಲೇನೆಲ್ಲ. ವೀಡಿಯೋ ಮಾಡ್ಬೇಕಾರೆಲ್ಲ ಚೆನ್ನಾಗಿ ಹೊಡೆದಿದ್ದಾರೆ ಸರ್. ಅವನಿಗೆ ಅಂಗಡಿ ಹಾಕು ನೋಡ್ತೀನಿ, ಹೆಂಗಾಗ್ತೀಯ ನೋಡ್ತೀನಿ ಅಂತೇಳಿ ಜೀವ ಬೆದರಿಕೆನೆಲ್ಲ ಹಾಕಿದ್ದಾರೆ ಸರ್. ನಾವೊಂದು ಈಗ ಫೋನ್ ಮಾಡೋದು ಬಂದು ಹುಡುಗರೆಲ್ಲ ಚೆನ್ನಾಗಿ ತೊಂದರೆ ಕೊಡ್ತಾರೆ, ಹೊಡೆದಾಕ್ತಾರೆ ನಮ್ಮನ್ನೆಲ್ಲ, ಚಾಕಲೆಲ್ಲ ಚುಚ್ಚಿಬಿಡ್ತೀವಿ ಅಂತ ಹೇಳಿ ಎಲ್ಲ ಜೀವ ಬೆದರಿಕೆ ಹಾಕವ್ರೆ ಸರ್. ಜೀವ ಬೆದರಿಕೆ ಹಾಕಿದ್ದಾರೆ. ಹೋಟೆಲ್ ಯುವಕ ಪೊಲೀಸರಿಗೆ ಕರೆ ಮಾಡಿದಾಗ ಸ್ಥಳಕ್ಕೆ ಪೊಲೀಸ್ ಬಂದ ನಂತರ 6 ಜನ ಪುಡಿ ರೌಡಿಗಳ ತಂಡ ಅಲ್ಲಿಂದ ಪರಾರಿಯಾಗಿದ್ದಾರೆ. ಪೊಲೀಸರು 6 ಜನರಲ್ಲಿ ಒಬ್ಬ ವ್ಯಕ್ತಿ ವಾಹನವನ್ನ ಜಪ್ತಿ ಮಾಡಿದ್ದು, ಉಳಿದವರನ್ನ ಬಂಧಿಸಬೇಕಾಗಿದೆ. ಶಿರಾ ನಗರದ ಸರ್ಕಾರಿ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆಗೆ ದಿನದಿನಕ್ಕೂ ಹೆಚ್ಚು ಗರ್ಭಿಣಿಯರು ಹಾಗೂ ಬಾಣಂತಿಯರು ಚಿಕಿತ್ಸೆ ಪಡೆಯಲು ಆಗಮಿಸುತ್ತಿದ್ದು, ಈಗಿರುವ 100 ಹಾಸಿಗೆಗಳನ್ನು 150ಕ್ಕೆ ಹೆಚ್ಚಿಸಲಾಗುವುದು ಎಂದು ಶಾಸಕ ಟಿಬಿ ಜಯಚಂದ್ರ ತಿಳಿಸಿದರು. ಶಿರಾನಗರದ ಸಂತೆಪೇಟೆಯ ಶ್ರೀಮತಿ ಚೂಡಾಮಣಿ ನಾರಾಯಣ ದತ್ತಿ ಸಂಸ್ಥೆ ವತಿಯಿಂದ ನೀಡಲಾಗಿದ್ದ ಘನ ತ್ಯಾಜ್ಯ ಸಾಗಿಸುವ ವಾಹನವನ್ನ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆ ವೈದ್ಯರಿಗೆ ಶಾಸಕ ಟಿಬಿ ಜಯಚಂದ್ರ ಹಸ್ತಾಂತರಿಸಿದರು. ಬಳಿಕ ಹೆರಿಗೆ ಹೆಚ್ಚಿನ ಅವಲಂಬನಾ ಘಟಕ, ಘನ ತ್ಯಾಜ್ಯ ವಿಲೇವಾರಿ ವಾಹನ, ನೀರಿನ ಶುದ್ಧೀಕರಣ ಘಟಕ, ಪ್ರಯೋಗಾಲಯದಲ್ಲಿ ಆಧುನಿಕ ಉಪಕರಣಗಳನ್ನು ಶಾಸಕ ಟಿಬಿ ಜಯಚಂದ್ರ ಲೋಕಾರ್ಪಣೆಗೊಳಿಸಿದರು. ಓಕೆ ಸರ್, ಬನ್ನಿ ಸರ್ ಹೊರಗೆ. ಅಣ್ಣ ಸ್ವಲ್ಪ ಸೈಡ್ ಅಣ್ಣ ಸ್ವಲ್ಪ ಇಲ್ಲ ತಿರ್ಗ ಏನು ಅಟ್ ಎ ಟೈಮ್ 21 ಹೆರಿಗೆ ನಂತರ ತುರ್ತು ನಿಗಾ ಘಟಕದ ಮಾದರಿಯಂತೆ ಈಗ ಉದ್ಘಾಟಿಸಿರುವ ಹೆಚ್ಚಿನ ಅವಲಂಬನೆ ಘಟಕಗಳಿಂದ ಗಂಟಾಂತರ ಗರ್ಭಾವಸ್ಥೆ ಹಾಗೂ ಹೆರಿಗೆ ನಂತರ ಗಂಭೀರ ಸ್ವರೂಪದ ವೈದ್ಯಕೀಯ ಸಮಸ್ಯೆಯಿಂದ ಬಳಲುತ್ತಿರುವ ಬಾಣಂತಿಯರಿಗೆ ಅಗತ್ಯ ಚಿಕಿತ್ಸೆ ನೀಡಿ ನಿಗಾ ವಹಿಸಲು ಅನುಕೂಲವಾಗುತ್ತದೆ ಎಂದು ಡಾಕ್ಟರ್ ಡಿಎಂ ಗೌಡ ಶಾಸಕರಿಗೆ ತಿಳಿಸಿದರು. ಸಿರಾ ನಗರದ 100 ಹಾಸಿಗೆಗಳ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆಗೆ ಶ್ರೀ ಚೂಡಾಮಣಿ ನಾರಾಯಣಪ್ಪ ದತ್ತಿ ಸಂಸ್ಥೆಯ ವತಿಯಿಂದ ಸಾರ್ವಜನಿಕರ ಅನುಕೂಲಕ್ಕಾಗಿ ಇಲ್ಲಿ ಉತ್ಪತ್ತಿಯಾಗ್ತಕ್ಕಂತಹ ಘನ ತ್ಯಾಜ್ಯವನ್ನು ವಿಲೇವಾರಿ ಮಾಡಲಿಕ್ಕೆ ಒಂದು ವಾಹನದ ಅವಶ್ಯಕತೆ ಇತ್ತು. ಆ ವಾಹನವನ್ನು ದಾನದ ರೂಪದಲ್ಲಿ ಶ್ರೀ ಚೂಡಾಮಣಿ ನಾರಾಯಣಪ್ಪ ದತ್ತಿ ಸಂಸ್ಥೆಯ ವತಿಯಿಂದ ಆ ಟ್ರಸ್ಟ್ನ ಶ್ರೀ ನಾರಾಯಣಪ್ಪನವರು, ಅವರ ಧರ್ಮಪತ್ನಿಯಾದಂಥ ಶ್ರೀಮತಿ ಚೂಡಾಮಣಿಯವರು ಮತ್ತು ಅವರ ಕುಟುಂಬ ವರ್ಗದವರು ಇವತ್ತು ಲೋಕ ಕಲ್ಯಾಣಾರ್ಥವಾಗಿ ಒಂದು ವಾಹನವನ್ನು ದಾನದ ರೂಪದಲ್ಲಿ ಕೊಟ್ಟಿದ್ದಾರೆ. ಅವರಿಗೆ ನಾನು ಈ ಸಂದರ್ಭದಲ್ಲಿ ನಮ್ಮ ಆಸ್ಪತ್ರೆಯಿಂದ ಒಂದು ತುಂಬು ಹೃದಯದ ಕೃತಜ್ಞತೆಗಳನ್ನ ಈ ಸಂದರ್ಭದಲ್ಲಿ ಅರ್ಪಿಸ್ತಾ, ಈ ಒಂದು ಹಸ್ತಾಂತರ ಕಾರ್ಯಕ್ರಮಕ್ಕೆ ಈ ಒಂದು ಸ್ವೀಕಾರ ಮಾಡಲಿಕ್ಕೆ ಆಗಮಿಸಿರತಕ್ಕಂತಹ ನಮ್ಮ ತುಮಕೂರು ಜಿಲ್ಲೆಯ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣಾಧಿಕಾರಿಗಳಾದಂಥ ಡಾಕ್ಟರ್ ಚಂದ್ರಶೇಖರ್ ಸರ್ ಅವರು ಮತ್ತು ನಮ್ಮ ಎಲ್ಲ ಕಾರ್ಯಕ್ರಮಾಧಿಕಾರಿಗಳಾದಂಥ ಡಾಕ್ಟರ್ ಮೋಹನ್ ಸರ್ ಅವರು, ಡಾಕ್ಟರ್ ರೇಖಾ ಮೇಡಮ್ ಅವರು ಮತ್ತು ನಮ್ಮ ಎಂಜೆಂಡರ್ ಹೆಲ್ತ್ ಸಂಸ್ಥೆಯ ನಿರ್ದೇಶಕರಾದಂಥ ಧನ್ಯಕುಮಾರ್ ಸರ್ ಅವರು ಮತ್ತು ನಮ್ಮ ಎಲ್ಲ ಆರೋಗ್ಯ ರಕ್ಷಾ ಸಮಿತಿಯ ಸದಸ್ಯರು ಮತ್ತು ಇದೀಗ ತಾನೇ ಈ ಒಂದು ಕಾರ್ಯಕ್ರಮವನ್ನು ನೆರವೇರಿಸಿ ಹೋದಂತಹ ಸಿರಾ ನಗರದ ಜನಪ್ರಿಯ ಶಾಸಕರು, ಕರ್ನಾಟಕ ಸರ್ಕಾರದ ನವದೆಹಲಿಯ ವಿಶೇಷ ಪ್ರತಿನಿಧಿಗಳಾದಂತಹ ಡಾಕ್ಟರ್ ಟಿಬಿ ಜಯಚಂದ್ರ ಸಾಹೇಬರಿಗೆ ನಮ್ಮ ಆಸ್ಪತ್ರೆಯ ವತಿಯಿಂದ ಒಂದು ಧನ್ಯವಾದಗಳನ್ನು ಅರ್ಪಿಸ್ತಾ, ಈ ಒಂದು ಸಂದರ್ಭದಲ್ಲಿ ಈ ಒಂದು ದಾನವನ್ನು
ಸ್ವೀಕರಿಸಿದಂತಹ ನಮ್ಮ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣಾಧಿಕಾರಿಗಳಾದಂತಹ ಇವತ್ತು ಸಿರಾನಗರದಲ್ಲಿ MCH ಹಾಸ್ಪಿಟಲ್ ಮಕ್ಕಳು ಮತ್ತು ತಾಯಿಯ ಆಸ್ಪತ್ರೆಗೆ ಘನ ತ್ಯಾಜ್ಯ ವಿಲೇವಾರಿ ಸಣ್ಣ ಘಟಕವಾಗಿ ಒಂದು ವಾಹನವನ್ನು ನಮಗೆ ಕೊಡುಗೆಯಾಗಿ ಕೊಟ್ಟಿದ್ದಾರೆ. ನಾರಾಯಣಪ್ಪ ಚೂಡಾಮಣಿ ದಂಪತಿಗಳು ಇದಕ್ಕೆ ಕೊಟ್ಟಿದ್ದಾರೆ. ಸೊ ನಮಗೆ ಇದರಿಂದ ತುಂಬ ಸಂತೋಷ ಆಗುತ್ತೆ. ಮುಂದೆ ದಿನಗಳಲ್ಲಿ ಎಲ್ಲ ಸಾರ್ವಜನಿಕರು ಇದೇ ರೀತಿ ಆಸ್ಪತ್ರೆಗಳಿಗೆ, ನಮ್ಮ ಸರ್ಕಾರಿ ಆಸ್ಪತ್ರೆಗಳಿಗೆ ಕೊಟ್ಟರೆ ಚೆನ್ನಾಗಿ ಮುಂದೆ ದಿನಗಳಲ್ಲಿ ಎಲ್ಲ ರೀತಿಯೂ ಅನುಕೂಲ ಆಗುತ್ತೆ. ಮತ್ತು ಬೇರೆ ಬೇರೆ ರೀತಿಯನ್ನು ಸಹಾಯ ಮಾಡಿ ಆಸ್ಪತ್ರೆಯನ್ನು ಚೆನ್ನಾಗಿ ಸಾರ್ವಜನಿಕರವರಿಗೆ ಉಪಯೋಗ ಮಾಡಿದ್ರೆ ತುಂಬ ಅನುಕೂಲವಾಗುತ್ತೆ ಅಂತ ಹೇಳಿ ನಮ್ಮ ಜಿಲ್ಲಾ ಆರೋಗ್ಯ ಕುಟುಂಬ ಕಲ್ಯಾಣ ಇಲಾಖೆಯಿಂದ ಅವರಿಗೆ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸುತ್ತಾ ಡಾಕ್ಟರ್ ಗಿರೀಶ್ ಅವರು ಆಸ್ಪತ್ರೆಗೆ ತ್ಯಾಜ್ಯ ನೀರು ಸಂಸ್ಕರಣಾ ಘಟಕದ ಅವಶ್ಯಕತೆ ಎಂಬುದನ್ನ ಶಾಸಕರಿಗೆ ಮನವರಿಕೆ ಮಾಡಿಕೊಟ್ಟಾಗ ಅವರು CSR ನಿಧಿ ಅಡಿಯಲ್ಲಿ ತ್ಯಾಜ್ಯ ನೀರು ಸಂಸ್ಕರಣಾ ಘಟಕವನ್ನ ಪ್ರಾರಂಭಿಸೋಣ ಎಂದರು. ಇದರಲ್ಲೆಲ್ಲ ಮಾನಿಟರ್ಸ್ ಇರುತ್ತೆ ಸರ್. ಇದು 8 ಬೆಡೆಡ್ ಸ್ಕ್ಯಾನಿಂಗ್ ಮಿಷನ್ ಇದೆ, ಟ್ರಾನ್ಸ್ಪೋರ್ಟ್ ವೆಂಟಿಲೇಟರ್ ಅಂತ ಬರ್ತಾರೆ ಸರ್. ಯಾರು ಫುಲ್ ಕ್ರಿಟಿಕಲ್ ಇಲ್ಲ ಅಂದ್ರೆ ಇನ್ನೊಂದು ಮೇಲ್ದರ್ಜೆ ಆಸ್ಪತ್ರೆಗೆ ICU ಈ ಸಂದರ್ಭದಲ್ಲಿ ಜಿಲ್ಲಾ ಆರೋಗ್ಯಾಧಿಕಾರಿ ಡಾಕ್ಟರ್ ಚಂದ್ರಶೇಖರ್, RCH ಡಾಕ್ಟರ್ ಮೋಹನ್, ಶಿವಮ್ಮ, ಗ್ರಾಮ ಪಂಚಾಯಿತಿ ಸದಸ್ಯರು, ನೂರುದ್ದೀನ್, ಆಶ್ರಯ ಸಮಿತಿ ಸದಸ್ಯರು ಹಾಗೂ ಆಸ್ಪತ್ರೆ ಆಡಳಿತ ವರ್ಗ ಸೇರಿದಂತೆ ಹಲವಾರು ಡಾಕ್ಟರ್ಗಳು ಉಪಸ್ಥಿತರಿದ್ದರು. ಚಿತ್ರದುರ್ಗದ ರೇಣುಕಾಸ್ವಾಮಿ ಹತ್ಯೆ ಪ್ರಕರಣದ ಆರೋಪಿಗಳು ನ್ಯಾಯಾಲಯದ ಷರತ್ತಿನ ಪ್ರಕಾರ ಇಂದು ಬೆಂಗಳೂರಿನ CCH ನ್ಯಾಯಾಲಯದ ಮುಂದೆ ಹಾಜರಾದರು. ದರ್ಶನ್, ಪವಿತ್ರ ಗೌಡ, ಪ್ರದೋಷ್, ನಾಗರಾಜು ಸೇರಿದಂತೆ ಎಲ್ಲ 17 ಮಂದಿ ಆರೋಪಿಗಳು ನ್ಯಾಯಾಲಯಕ್ಕೆ ಹಾಜರಾದರು. ಆರೋಪಿಗಳಿಗೆ ಜಾಮೀನು ನೀಡುವ ಸಂದರ್ಭದಲ್ಲಿ ಪ್ರತಿ ತಿಂಗಳು ನ್ಯಾಯಾಲಯದ ಮುಂದೆ ಹಾಜರಾಗಬೇಕು ಎಂಬ ಷರತ್ತು ವಿಧಿಸಲಾಗಿತ್ತು. ಅದರಂತೆ ಎಲ್ಲ ಆರೋಪಿಗಳು ನ್ಯಾಯಾಧೀಶರೆದುರು ಹಾಜರಾಗಿದ್ದಾರೆ. ಆರೋಪಿಗಳ ಹಾಜರಿ ಪಡೆದುಕೊಂಡ ನ್ಯಾಯಾಧೀಶರು ಪ್ರಕರಣದ ವಿಚಾರಣೆಯನ್ನ ಫೆಬ್ರವರಿ 25ಕ್ಕೆ ಮುಂದೂಡಿ ಆದೇಶಿಸಿದರು. ದರ್ಶನ್ ತಮ್ಮ ಆಪ್ತ ನಟ ಧನ್ವೀರ್ ಜೊತೆ ಕಾರಿನಲ್ಲಿ ನ್ಯಾಯಾಲಯಕ್ಕೆ ಆಗಮಿಸಿದರು. ಅವರೊಟ್ಟಿಗೆ ವಕೀಲರು ಇದ್ದರು. ದರ್ಶನ್ ಇಂದು ಆರಾಮವಾಗಿಯೇ ನಡೆಯುತ್ತಾ ನ್ಯಾಯಾಲಯ ಸಂಕೀರ್ಣದ ಒಳಗೆ ಬಂದರು. ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಬಂಧನವಾದ ಬಳಿಕ ಇದೇ ಮೊದಲ ಬಾರಿಗೆ ದರ್ಶನ್ ಹಾಗೂ ಪವಿತ್ರ ಗೌಡ ನ್ಯಾಯಾಲಯದಲ್ಲಿ ಮುಖಾಮುಖಿಯಾದರು. ಶರಣಾಗತರಾದ ನಕ್ಸಲರು ಶಸ್ತ್ರಾಸ್ತ್ರಗಳನ್ನು ಕಾಡಿನಲ್ಲಿ ಎಲ್ಲಿ ಬಿಸಾಕಿದ್ದಾರೆ ಎಂಬುದನ್ನು ಪೊಲೀಸರು ಪತ್ತೆ ಹಚ್ಚಲಿದ್ದಾರೆ ಎಂದು ಗೃಹ ಸಚಿವ ಡಾಕ್ಟರ್ ಪರಮೇಶ್ವರ್ ಬೆಂಗಳೂರಿನಲ್ಲಿ ಹೇಳಿದರು. ಸದಾಶಿವನಗರದ ನಿವಾಸದ ಬಳಿ ಇಂದು ಮಾಧ್ಯಮದವರ ಜೊತೆ ಮಾತನಾಡಿದ ಅವರು, ಸರ್ಕಾರವು ನಕ್ಸಲರಿಗೆ ಪರಿಹಾರ ಮತ್ತು ಪುನರ್ವಸತಿ ಕಲ್ಪಿಸುವ ವಿಚಾರದಲ್ಲಿ ತೋರಿದ ಮುತುವರ್ಜಿಯನ್ನು ಶಸ್ತ್ರಾಸ್ತ್ರ ಹುಡುಕುವುದರಲ್ಲಿ ತೋರಲಿಲ್ಲ ಎಂಬ ಬಿಜೆಪಿ ಆರೋಪಕ್ಕೆ ಪ್ರತಿಕ್ರಿಯಿಸುತ್ತಾ, ನಾವು ಮಾಡುವ ಕೆಲಸ ಮಾಡುತ್ತೇವೆ. ಕಾಡಲ್ಲಿ ಎಲ್ಲಿ ಶಸ್ತ್ರಾಸ್ತ್ರ ಇಟ್ಟಿದ್ದಾರೆ ಎಂಬುದನ್ನ ಪೊಲೀಸರು ಹುಡುಕುತ್ತಾರೆ. ಇದಕ್ಕೆಲ್ಲ ಪ್ರಕ್ರಿಯೆ ಇದೆ. ಅದರ ಅನುಸಾರ ಪೊಲೀಸರು ಕೆಲಸ ಮಾಡ್ತಾರೆ. ಇದೆಲ್ಲ ಬಿಜೆಪಿಯವರಿಗೆ ಗೊತ್ತಿಲ್ಲವೇ? ಅವರು ಕೂಡ ಸರ್ಕಾರ ನಡೆಸಿದ್ದಾರೆ. ಆಗಲೂ ಇದೇ ಪೊಲೀಸ್ ಇಲಾಖೆ ಇತ್ತಲ್ಲವೇ ಎಂದು ತಿರುಗೇಟು ನೀಡಿದರು. ಎಷ್ಟಿತ್ತು ಈ ಹೊತ್ತಿನ ಸುದ್ದಿ ಮತ್ತು ಮನೋರಂಜನೆಗಾಗಿ ನೋಡ್ತಾ ಇರಿ ನಮ್ಮ ಕರ್ನಾಟಕ ಟಿವಿ. ಇದು ಕನ್ನಡಿಗರ ಭರವಸೆ.